ಕೊಪ್ಪಳ ಗವಿಮಠದ ಮಹಾರಥೋತ್ಸವ ಸೋಮವಾರ ಅದ್ಧೂರಿಯಾಗಿ ನೆರವೇರಿತು. ಗವಿಮಠಕ್ಕೆ ಬರುವ ಎಲ್ಲಾ ದಿಕ್ಕುಗಳಿಂದಲೂ ಜನಪ್ರವಾಹದ ರೀತಿಯಲ್ಲಿ ಬರ್ತಿದ್ರು. ಗೋಧೂಳಿಯ ಸಮಯ ಸಮೀಪಿಸ್ತಾ ಇದ್ದಂತೆಯೇ ಜನ ಮಹಾರಥೋತ್ಸವಕ್ಕೆ ಸಾಕ್ಷಿಯಾಗಿ ಧನ್ಯತಾ ಭಾವ ಮೆರೆದರು. ಗವಿಮಠದ ವಿಶಾಲವಾದ ಆವರಣದಿಂದ ಆರಂಭವಾದ ಮಹಾರಥೋತ್ಸವದ ಯಾತ್ರೆ ಸುರಕ್ಷಿತವಾಗಿ ಪಾದಗಟ್ಟೆ ಮುಟ್ಟಿ ವಾಪಸ್ ಸ್ವಸ್ಥಾನಕ್ಕೆ ಬರ್ತಾ ಇದ್ದಂತೆ ಜನ ಚಪ್ಪಾಳೆ ಹೊಡೆದು ಸಂಭ್ರಮಿಸಿದ್ರು. ಲಕ್ಷಾಂತರ ಭಕ್ತರ ಸಂಗಮ ಹಾಗೂ ಸಂಭ್ರಮಕ್ಕೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವ ಸಾಕ್ಷಿಯಾಯಿತು. ಬೇರೆ ಜಾತ್ರೆಗಳಿಗಿಂತಲೂ ಕೊಪ್ಪಳದ ಜಾತ್ರೆ ಯಾಕೆ ವಿಭಿನ್ನ ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಇದರಲ್ಲಿ ಒಂದು ಅಚ್ಚುಕಟ್ಟುತನ ಮತ್ತು ಶಿಸ್ತು ಇದು ಪ್ರಮುಖವಾದಂಥ ಕಾರಣಗಳು. ಇಡೀ ಜಾತ್ರೆಯ ವೈಶಿಷ್ಟ್ಯತೆಗಳು ಹೇಗಿರ್ತವೆ ಮತ್ತು ಕೊಪ್ಪಳದ ಜಾತ್ರೆ ವಿಭಿನ್ನ ಅನ್ನಿಸ್ಕೊಳ್ಳಿಕ್ಕೆ ಕಾರಣ ಏನು ಅನ್ನೋದನ್ನು ತೋರಿಸ್ತೀವಿ ಬನ್ನಿ. ಮಠದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಆರಂಭವಾಗಿ 4 ದಿನಗಳ ಕಳೆದರೂ ವಿಶೇಷ ಆದ್ಯತೆ ಇರೋದು ಮಹಾರಥೋತ್ಸವದ ದಿನಕ್ಕೆ. ಆದ್ದರಿಂದ ಕಣ್ಣು ಹಾಯಿಸಿದಷ್ಟು ದೂರ ಜನಸಾಗರ ಕಂಡುಬಂತು. ಮೇಘಾಲಯದ ರಾಜ್ಯಪಾಲರಾದ ಮೂಲತಃ ಕೊಪ್ಪಳ ಜಿಲ್ಲೆಯ ಬಿನ್ನಾಳ ಗ್ರಾಮದ ಸಿಎಚ್ ವಿಜಯಶಂಕರ್ ಅವರು ಧ್ವಜ ಹಾರಿಸೋದರ ಮೂಲಕ ಮಹಾರಥೋತ್ಸವಕ್ಕೆ ಚಾಲನೆ ನೀಡಿದರು. ಆಗ ಭಕ್ತರಲ್ಲಿ ಧನ್ಯತೆಯ ಭಾವ ಕಂಡಿತು. ತಮ್ಮೂರಿನ ಸಾಧಕರಿಗೆ ಗವಿಮಠದ ಮಹಾರಥೋತ್ಸವ ಉದ್ಘಾಟನೆಗೆ ಅವಕಾಶ ಸಿಕ್ಕಿದ್ದಕ್ಕೆ ಜನರಲ್ಲಿ ಸಂಭ್ರಮ ಇಮ್ಮಡಿಗೊಂಡಿತ್ತು. ದಕ್ಷಿಣ ಭಾರತದ ಕುಂಭಮೇಳ ಎಂದು ಖ್ಯಾತಿಯಾದ ಗವಿಮಠದ ಜಾತ್ರೆಗೆ ಎಷ್ಟೇ ಲಕ್ಷಾಂತರ ಜನ ಬಂದರೂ ಯಾವುದೇ ಅವಘಡಕ್ಕೆ ಅವಕಾಶವಿಲ್ಲದಂತೆ ಸರಾಗವಾಗಿ ಸಂಭ್ರಮದಿಂದ ತೇರು ಎಳೆಯಲಾಗುತ್ತೆ ಅನ್ನೋದು ವಿಶೇಷ. ಪೇಪರಲ್ಲಿ ನೋಡಿ ಜಾತ್ರೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಒಂದು 15 ಜನ ಒಂದು ವ್ಯಾನ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ. ತುಂಬ ಸಂತೋಷ ಆಯಿತು. ಚೆನ್ನಾಗಿದೆ, ವ್ಯವಸ್ಥಿತವಾಗಿದೆ ಎಲ್ಲ. ಇಲ್ಲಿ ನೋಡ್ತಕ್ಕಂಥ ಸ್ಥಳಗಳು ತುಂಬ ಚೆನ್ನಾಗಿದ್ದಾವೆ. ಈ ಗವಿಸಿದ್ದಪ್ಪನ ಮಠದ ದಾಸೋಹ ಆಯಿತು, ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ವ್ಯವಸ್ಥೆ ಚೆನ್ನಾಗಿದೆ. ಹಾಗಾಗಿ ನಾವು ಪ್ರತಿ ವರ್ಷ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಮಹಾರಥೋತ್ಸವದ ದಿನ ಜನ ಜಿಲ್ಲೆ ಹಾಗೂ ಜಿಲ್ಲೆಯ ಗಡಿಭಾಗದ ವಿವಿಧ ಹಳ್ಳಿಗಳಿಂದ ಸೂರ್ಯೋದಯಕ್ಕೂ ಮೊದಲು ಪಾದಯಾತ್ರೆ ಮೂಲಕ ಬಂದರೆ ಇನ್ನೂ ಕೆಲವರು ವಾಹನಗಳ ಮೂಲಕ ಗವಿಮಠಕ್ಕೆ ಬಂದರು. ನಾವು ಫಸ್ಟ್ ಟೈಮ್ ಈ ಸಲ ಇಲ್ಲಿ ಈ ಕ್ಷೇತ್ರ ಬಂದದ್ದು. ಇಲ್ಲಿ ವ್ಯವಸ್ಥೆ ಈ ಜಾಗ ನೋಡಿ ನಮಗೂ ತುಂಬ ಖುಷಿ ಆಗ್ತದೆ. ಕ್ಲೀನು ಮತ್ತು ನೋಡೋಕ್ಕೆ ಹೆಮ್ಮೆ ಅನಿಸ್ತದೆ ನಮಗೆ. ಎನ್ಸಿಸಿ, ಸ್ಕೌಟ್ ಅಂಡ್ ಗೈಡ್ಸ್, ಎನ್ಎಸ್ಎಸ್ ವಿದ್ಯಾರ್ಥಿಗಳ ತಂಡ ಹೀಗೆ ಪ್ರತಿ ಸ್ವಯಂ ಸೇವಕರು ಜನರಲ್ಲಿ ಶಿಸ್ತು ಕಾಪಾಡುವಲ್ಲಿ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲು ಪ್ರಮುಖ ಪಾತ್ರ ವಹಿಸಿದರು. ನಾವಿಲ್ಲೆಲ್ಲ ವರ್ಕ್ ಮಾಡ್ತಿರೋದು ಸ್ವಯಂ ಸೇವಕರಾಗಿ, ಅಂದರೆ ಎನ್.ಎಸ್.ಎಸ್ ಕಡೆಯಿಂದ. ನಮ್ಮ ಕೆಲಸ ಏನಿಲ್ಲ, ಇಲ್ಲಿ ಬಂದಂಥ ಅತಿಥಿಗಳಿಂದ ಚೆನ್ನಾಗಿ ಮಾತಾಡಿಸಿ ಅವ್ರನ್ನ ನೀಟಾಗಿ ಕಳಿಸ್ಬೇಕು. ಮತ್ತು ಇಲ್ಲೇನೇ ಸ್ವಚ್ಛತೆ ಇರಲಿಲ್ಲ ಅಂದರೆ ಅದನ್ನ ನಾವು ಸ್ವಚ್ಛತೆಯಾಗಿ ಕಾಪಾಡ್ಕೊಳ್ಬೇಕು. ಕೊಪ್ಪಳ ಜಿಲ್ಲೆಯಲ್ಲಿ ಚಳಿಯ ವಾತಾವರಣವಿದ್ದು ಹೊರ ರಾಜ್ಯಗಳು ಹಾಗೂ ಜಿಲ್ಲೆಗಳಿಂದ ಬಂದ ಭಕ್ತರಿಗೆ ಮಠದ ವತಿಯಿಂದಲೇ ಪ್ರಸಾದ ಹಾಗೂ ವಸತಿ ವ್ಯವಸ್ಥೆ ಮಾಡಲಾಗಿತ್ತು. ಊಟ, ರೊಟ್ಟಿ, ಕಾಳು, ಬದನೆಕಾಯಿ ಪಲ್ಯ, ಮಾದಲಿ. ಆ ಮಾದಲಿಯಲ್ಲಿ ಪ್ರತ್ಯೇಕವಾಗಿ ತುಪ್ಪ, ಹಾಲು, ಅನ್ನ, ಸಾಂಬಾರು, ಹುಂಚೆ ಚಟ್ನಿ, ಪುಡಿ, ಪ್ರತಿಯೊಂದು ಬಹಳ ಒಬ್ಬ ಭಕ್ತರಿಗೂ ಕೂಡ ಮಿಸ್ ಆಗದೆ ಹಂಗೆ ಸತತವಾಗಿ ಎಲ್ಲರೂ ಊಟ ಮಾಡುವಷ್ಟು ವ್ಯವಸ್ಥೆ ಬಹಳ ಚೆನ್ನಾಗಿದೆ. ಜಾತ್ರೆಯಲ್ಲಿ ಅಚ್ಚುಕಟ್ಟುತನ, ಸ್ವಚ್ಛತೆ, ಜನರ ಪಾಲ್ಗೊಳ್ಳುವಿಕೆ, ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯ ಮಾನವೀಯ ಹಾಗೂ ಸಾಮಾಜಿಕ ಕಾರ್ಯಗಳು, ವಿದ್ಯಾರ್ಥಿಗಳಿಗೆ ಅನ್ನ, ಅಕ್ಷರ ಹಾಗೂ ಆಧ್ಯಾತ್ಮದ ಪ್ರೀತಿ ಹಂಚುವಿಕೆಯಿಂದಾಗಿ ಗವಿಮಠದ ಕಾರ್ಯವೈಖರಿ ಎಲ್ಲರ ಮೆಚ್ಚುಗೆ ಗಳಿಸಿದೆ. ಹೀಗಾಗಿ ಕೊಪ್ಪಳ ಎಂದರೆ ಗವಿಮಠ ಎನ್ನುವ ಬ್ರ್ಯಾಂಡ್ ಸೃಷ್ಟಿಯಾಗಿದೆ.